ಆನೇಕಲ್ ತಾಲೂಕಿನ ಮಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಂಡ್ಲು ಗ್ರಾಮದ ಸರ್ಕಾರಿ ಶಾಲಾ ಮಕ್ಕಳಿಗೆ ಲಯನ್ಸ್ ಕ್ಲಬ್ ಆಫ್ ಸರ್ಜಾಪುರ ಟೌನ್ ಡಿಸ್ಟಿಕ್ 317E ಅಧ್ಯಕ್ಷರು ಮತ್ತು ಸಮಾಜ ಸೇವಕರಾದ ಶ್ರೀಮತಿ ಪೂಜಾ ಚಂದ್ರ ರವರ ನೇತೃತ್ವದಲ್ಲಿ ಶಾಲಾ ಮಕ್ಕಳಿಗೆ ಸುಮಾರು 50,000 ರೂಪಾಯಿ ಮೌಲ್ಯದ ಕಲಿಕಾ ಸಾಮಗ್ರಿಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು. ಇನ್ನು ಲಯನ್ಸ್ ಕ್ಲಬ್ ಆಫ್ ಸರ್ಜಾಪುರ ಟೌನ್ ಡಿಸ್ಟಿಕ್ 317E ಅಧ್ಯಕ್ಷರಾದ ಶ್ರೀಮತಿ ಪೂಜಾ ಚಂದ್ರ ರವರು ಸರ್ಜಾಪುರ ಭಾಗದಲ್ಲಿ ಶಿಕ್ಷಣ, ಪರಿಸರ, ಆರೋಗ್ಯ, ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬರುತ್ತಿದ್ದು, ಇಂದು ಕೂಡ ತಿಂಡ್ಲು ಗ್ರಾಮದ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ತಿಂಡ್ಲು ಸ್ವತ್ತೇಗೌಡರವರ ಹುಟ್ಟುಹಬ್ಬ ಅಂಗವಾಗಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಆಫ್ ಸರ್ಜಾಪುರ ಟೌನ್ ಖಜಂಚಿ ರೂಪೇಶ್, ಶಾಲೆಯ ಮುಖ್ಯ ಶಿಕ್ಷಕರಾದ ವೆಂಕಟೇಶ್, ಶಿಕ್ಷಕರಾದ ಶ್ರೀಮತಿ ಉಮಾ ರವರು ಮತ್ತು ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದರು. Welcome back to school. I welcome back everyone to Tindu Government School. Start studying. See, we have got so many notebooks over here. Okay. And before I start, I welcome Venkatesh Supervisor of Tindu Government School for taking the charge of this school. Thank you so much. Uma ma'am, teacher, Sir, Gram Panchayati, ex-Gram Panchayati President Bhairagowda sir, Shekhar sir, Suresh sir, and all the residents. So we are here from Lions Club to distribute all the notebooks, to do all the abhyas very nicely. We want you to study hard. Okay, you have to study. Now it is English medium and Kannada medium. Both mediums you have to study. It is mandatory from Government of Karnataka. Understood? You are able to understand? No, that's why I am telling you in English. Okay, you have to understand English. Any children facing any difficulty, you need tuition, you tell madam, we will arrange tuition separately. Okay? And anybody who is facing any difficulty in their house also, tell it to Uma. Okay, so we are very happy to see the strength of 170 students in Tindu Government School. It is a big round of applause. 80 to 90 students 2 years back. But now the strength of the school is increasing because of the teacher, because of the HM who is taking so much of initiative for giving the education to the. So you believe yourself, believe in yourself, believe in your strength, believe on your mind. Everybody has got mind, abhyas body. Okay, okay, and no galata, no fighting, only abhyas, and no taking leave also. I will come and check everything. No taking leave. Even if you are going on vacation, come back to school. Take small vacation. Even to the parents we are telling, because they find very difficult again to complete the syllabus and chapters. ತಿಂದ್ಬಿಟ್ಟಿದ್ದಾರೆ. ಪಿಜ್ಜಾನು ಮೇಡಮ್ ಕೊಡ್ಸಿದ್ದಾರೆ. ಪಿಜ್ಜಾ ಅಲ್ವಾ ಮಕ್ಕಳ? ಬರ್ಗರು, ಪಿಜ್ಜಾ ಎಲ್ಲಾ ತಿಂಡಿಗಳನ್ನು ಸಹ ನಿಮ್ಮನ್ನೇ ಕೇಳಿ, ನಮ್ಮ ಟೀಚರ್ಸ್ನ ಕೇಳಿ ಮಕ್ಕಳಿಗೆ ಏನ್ ಬೇಕು ಅಂತ ಬರೀ ಬುಕ್ಸ್ಗೆ ಮತ್ತೆ ಓದೋದಕ್ಕೆ ಸಪೋರ್ಟ್ ಜೊತೆಗೆ ತಿಂಡಿ ಕೊಡಿಸಿ, ಮತ್ತೆ ಯೋಗ ಕ್ಲಾಸಸ್ಗೂ ಯೋಗ ಡೇ ದಿವಸ ಯೋಗ ಟೀಚರ್ನ ಕರೆಸಿ ಯೋಗ ಕ್ಲಾಸಸ್ ಮಾಡ್ತಾ, ಬೇರೆ ಒಂದೊಂದು ತಿಂಗಳಲ್ಲಿ ಏನೇ ಸ್ಪೆಷಲ್ ಪ್ರೋಗ್ರಾಮ್ಸ್ ಇದೆ, ಮತ್ತೆ ಹೊಸ ಇನಿಷಿಯೇಷನ್ ತಗೊಳ್ತಾ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ. ಸೊ ಪೂಜಾ ಚಂದ್ರ ಮೇಡಮ್ ನಮ್ಮ ಲೊಕ್ಯಾಲಿಟಿಲಿ, ನಮ್ಮ ಊರಿನಲ್ಲಿ ಇರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಅನ್ಕೋಬಹುದು. ಸೊ ಪೂಜಾ ಚಂದ್ರ ಮೇಡಮ್ಗೆ ಮತ್ತೊಮ್ಮೆ ನಮ್ಮ ಮಕ್ಕಳ ಮೂಲಕ ನಾನು, ಮಕ್ಕಳಿಗೆ ಕಷ್ಟ ಅನ್ಸಿದ್ರೆ ನಾನು ಬಂದು ಸ್ಪೆಷಲ್ ಕ್ಲಾಸ್ ತಗೊಂಡು ಮಾತಾಡೋದು ಹೇಗೆ, ನಾವು ಮೇಯ್ನ್ ಮಾತಾಡೋದು ಕಲ್ತ್ಕೋಬೇಕು ಮಕ್ಕಳ. ಕಮ್ಯುನಿಕೇಶನ್ ತುಂಬಾ ಮುಖ್ಯ. ಸೊ ಹೇಗೆ ನಾವು ಇಂಗ್ಲಿಷಲ್ಲಿ ಮಾತಾಡಬೇಕು ಅನ್ನೋದನ್ನ ನಾನು ಕಲ್ಸಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ರೂಪೇಶ್ ಚಂದ್ರ ಸರ್ ಅವ್ರಿಗೆ ಜೋರಾದ
ತುಂಬ ಉತ್ಸಾಹದಿಂದ ಇವತ್ತು ಸೇರಿದ್ದಾರೆ. ನಾವು ಪ್ರತಿ ವರ್ಷ ಸೋತೇಗೌಡರ ಹುಟ್ಟುಹಬ್ಬಕ್ಕೆ ಮಕ್ಕಳಿಗೆ ಬುಕ್ಸ್ ಕೊಡ್ತಾಯಿದ್ವಿ. ಈ ವರ್ಷ ನಮ್ಮ ಜೊತೆಗೆ ಲಯನ್ಸ್ ಕ್ಲಬ್ ಅವರು ಸೇರಿಕೊಂಡಿದ್ದಾರೆ. ತುಂಬ ಖುಷಿ ವಿಚಾರ ಮೇಡಮ್, ಥ್ಯಾಂಕ್ ಯು. ನೀವು ಇನ್ನೂ ತಿಂಡ್ಲಿ ಸ್ಕೂಲೆಲ್ಲ ಸುಮಾರು ಶಾಲೆಗಳು ಮಂಗಳೂರಲ್ಲಿದ್ದಾವೆ. ಯಾವ ಶಾಲೆಗೆ ನಿಮಗೆ ಸಹಾಯ ಮಾಡಬೇಕನ್ಸುತ್ತೋ ಸಹಾಯ ಮಾಡಿ, ನಿಮ್ಮ ಜೊತೆ ನಾವು ಇರ್ತೀವಿ. ಆಮೇಲೆ 57ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಸೋತೇಗೌಡರಿಗೆ ನಮ್ಮ ಪಂಚಾಯತಿಯಲ್ಲಿ ನಾವು ಪ್ರತಿ ವರ್ಷ ಏನು ಬಡ ಮಕ್ಕಳಿಗೆ ಬುಕ್ಸು ಮತ್ತು ನೋಟ್ಬುಕ್ಸು ಮತ್ತು ಪೆನ್ಸಿಲನ್ನು ಕೊಡೋದನ್ನು ಮಾಡ್ತಾಯಿದ್ವಿ. ನಮ್ಮ ತಿಂಡ್ಲಿನ ಯುವ ನಾಯಕರಾದಂಥ ಬೈರೇಗೌಡರು, ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ನಾಗರಾಜಣ್ಣವರು, ಮತ್ತು ಇನ್ನೊಬ್ಬ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಗಂಗಪ್ಪ, ಮಾದಪ್ಪಳ್ಳಿ ಮಧು, ಪಂಡಿತ್ ನಗರದ ಯಲ್ಲಪ್ಪ ಮತ್ತು ತಾಜು, ಕೂತ್ಕಣ್ಣಳ್ಳಿ ರಮೇಶು, ರಾಮಕೃಷ್ಣ ರೆಡ್ಡಿ, ಸುಮಾರು ಯುವಕರು ಎಲ್ಲ ಊರಲ್ಲೂ ಗೌರ್ಮೆಂಟ್ ಸ್ಕೂಲಲ್ಲಿ ಇವತ್ತು ಕೊಡ್ತಾಯಿದ್ದಾರೆ. ಅವರೆಲ್ರಿಗೂ ನಾನು ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ, ಮತ್ತು ಲಯನ್ಸ್ ಕ್ಲಬ್ ಅವ್ರಿಗೂ ಒಂದು ಸೆಕೆಂಡ್ ಥ್ಯಾಂಕ್ಸ್ ಹೇಳ್ತಾ, ಅವರಿನ್ನೂ ಹೆಚ್ಚಿನದಾಗಿ ಗೌರ್ಮೆಂಟ್ ಶಾಲೆಗೆ ಸಹಾಯ ಮಾಡಲಿ. ಮತ್ತು ನಾನು ಕರ್ನಾಟಕ ಸರ್ಕಾರಕ್ಕೂ ಈ ಮಾಧ್ಯಮ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಈ ವರ್ಷ ಆಂಗ್ಲ ಮಾಧ್ಯಮ ತೆರೆದಿದ್ದಾರೆ. ಮಕ್ಕಳಿಗೆ ಗೌರ್ಮೆಂಟ್ ಶಾಲೆಯಲ್ಲಿ ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲಿ ಓದ್ಕೊಂಡು ಹೋಗಿ ಮತ್ತು ಇಂಗ್ಲೀಷಿಗೆ ಅಡಾಪ್ಟ್ ಆಗೋದು ತುಂಬ ಕಷ್ಟ ಆಗ್ತಾಯಿತ್ತು. ಈಗ LKG UKG 1ನೇ ತರಗತಿಯಿಂದ ಮಾಡಿರೋದ್ರಿಂದ ಮಕ್ಕಳಿಗೂ ತುಂಬ ಅನುಕೂಲ ಆಗ್ತಾಯಿದೆ. ನಾನು ಕರ್ನಾಟಕ ಸರ್ಕಾರಕ್ಕೂ ಥ್ಯಾಂಕ್ಸ್ ಹೇಳ್ತಾ, ಮತ್ತೊಮ್ಮೆ ನಮ್ಮ ಪಂಚಾಯತಿ ಎಲ್ಲ ಲೀಡರ್ಗಳಿಗೂ ಥ್ಯಾಂಕ್ಸ್ ಹೇಳ್ತಾ, ಮತ್ತು ಮತ್ತೊಮ್ಮೆ ಲಯನ್ಸ್ ಕ್ಲಬ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. आज का ये कार्यक्रम जून 1 जो हम लोग तिमलू गवर्नमेंट स्कूल में बच्चों को स्टेशनरी डिस्ट्रीब्यूट किए हैं ऑन ओकेजन ऑफ सौतेगौड़ा सर's birthday, and the strength of the students, we are very happy to see it is 170 students who has taken the admission. New admissions are around 40 to 50 students, and so the donation given by Lions Club Sarjapura town is worth rupees 30,000. Another 20,000 donations will be more given to Tinlu school to support the education. Thank you. Jai Hind, Jai Karnataka. ಇವತ್ತಿನ ದಿವಸ ತಿಂಡ್ಲು ಶಾಲೆಯಲ್ಲಿ ಇವತ್ತು ಶಾಲೆ ಪ್ರಾರಂಭ ದಿನ. ಅದೇ ರೀತಿ ನಮ್ಮ KPCC ಸದಸ್ಯರಾದಂಥ ಸೋತೇಗೌಡ ಅಣ್ಣನವ್ರದ್ದು ಹುಟ್ಟಿದಬ್ಬದ ಪ್ರಯುಕ್ತ ಇವತ್ತು ನಾವು ಇಲ್ಲಿ ಅವರಿಲ್ಲ ಕಾರಣಾಂತರಗಳಿಂದ ಅವರು ಧರ್ಮಸ್ಥಳಕ್ಕೆ ಹೊರಟಿದ್ದಾರೆ. ನಾವು ಪ್ರತಿ ವರ್ಷ ಅವರ ಹುಟ್ಟಿದಬ್ಬದ ದಿನ ಈ ಮುಗಳೂರು ಗ್ರಾಮ ಪಂಚಾಯಿತಿಯ ಅವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರತಿ ಶಾಲೆಯಲ್ಲಿ ನೋಟ್ಬುಕ್ ಕೊಡೋದ್ರ ಮುಖಾಂತರ ಅವರ ಬರ್ತ್ಡೇಗೆ ಒಂದು ವಿಶ್ ಮಾಡೋದು, ಮಕ್ಕಳಿಗೆ ಸಹಾಯ ಆಗಲಿ ಅಂತ ನೋಟ್ ಪುಸ್ತಕ ಕೊಡೋದ್ರ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಅದೇ ರೀತಿ ಇವತ್ತು ತಿಂಡ್ಲು ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ನೋಟ್ ಪುಸ್ತಕ ಕೊಡೋದ್ರ ಮುಖಾಂತರ ಸೋತೇಗೌಡರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸ್ತಾ ಇದ್ದೀವಿ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ರೀತಿಯಲ್ಲಿ ಸೇವೆ ಮಾಡಲಿ ಅಂತ ಕೇಳ್ಕೊತ ನಾನಿವತ್ತು ಅವ್ರಿಗೆ ಶುಭ ಕೋರ್ತಾ ಇದ್ದೀನಿ. 2026 ಮತ್ತು 27ನೇ ಸಾಲಿನಲ್ಲಿ ನಮ್ಮ ಸರ್ಕಾರಿ ಶಾಲೆ ಈ ದಿವಸ ಪ್ರಾರಂಭೋತ್ಸವ ಮಾಡಿದ್ದಾರೆ. ನಮ್ಮ ತಿಂಡ್ಲು ಶಾಲೆಯಲ್ಲಿ ಸುಮಾರು ಇವತ್ತು 100 ಜನ ಮಕ್ಕಳು ಫಸ್ಟ್ ದಿವಸನೇ ಬಂದಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಆಗ ಅವರಿಗೆಲ್ಲ ಧನ್ಯವಾದಗಳನ್ನು ತಿಳಿಸೋಣ. ಅದೇ ಅಲ್ಲದೆ ನಮ್ಮ ಸರ್ಕಾರದಿಂದ ಉಚಿತವಾಗಿ ಅವರಿಗೆ ನೋಟ್ ಪುಸ್ತಕ, ಶೂ, ಆಮೇಲೆ ಅವ್ರ ಹತ್ರ ನಾವು 1 ರೂಪಾಯಿನೂ ನಾವು ಫೀಸ್ ತಗೊಂಡಿದ್ದೇನೆ. ಈ ಸಲ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಎರಡೂ ಪ್ರಾರಂಭ ಆಗಿದೆ. ಈ ದಿವಸ ನಮ್ಮ ಲಯನ್ಸ್ ಕ್ಲಬ್ಬಿಂದ ನಮ್ಮ ಪೂಜಾ ಚಂದ್ರ ಅವರು ಏನು ಮಾಡಿದ್ದಾರೆ ಅಂದರೆ ಮಕ್ಕಳಿಗೆಲ್ಲ ನೋಟ್ ಪುಸ್ತಕ ಎಲ್ಲ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ಥರ ಈ ಊರಿನ ಹಿರಿಯ ಮುಖಂಡರು ಹಾಗೂ ಸೋತೇಗೌಡರವರ ಹುಟ್ಟುಹಬ್ಬವನ್ನು ನಮ್ಮ ಶಾಲೆಯಲ್ಲೇ ನೋಟ್ ಪುಸ್ತಕಗಳು ಮತ್ತು ನಮ್ಮ ಮಕ್ಕಳಿಗೆ ಏನು ಬೇಕೋ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಾ ಇದ್ದಾರೆ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ ಅಂದ್ಬಿಟ್ಟು ಆ ಭಗವಂತನಲ್ಲಿ ನಾನು ಕೇಳ್ಕೊತೀವಿ. ಅದೇ ಥರ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಸೌಲಭ್ಯಗಳು ಇದೆ. ನೀವು ಆದಷ್ಟು ನಮ್ಮ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಬೇಕಾಗಿ ಊರಿನ ಹಿರಿಯರಲ್ಲಿ ಎಲ್ಲರಲ್ಲಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ಮುಗಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತಿಂಡ್ಲು ಶಾಲೆಯಲ್ಲಿ ಜೂನ್ 1 ಶಾಲೆ ಪ್ರಾರಂಭೋತ್ಸವ ದಿನ ಆಚರಣೆ ಮಾಡಿದರು. ತುಂಬ ಸಂತೋಷ ಆಗ್ತಾಯಿದೆ. ಈ ಒಂದು ಲಯನ್ಸ್ ಕ್ಲಬ್ ವತಿಯಿಂದ ಎಲ್ಲ ಮಕ್ಕಳಿಗೂ ಉಚಿತವಾಗಿ ನೋಟ್ ಪುಸ್ತಕ ಹಾಗೂ ಮೂಲಭೂತ ಸೌಕರ್ಯಗಳೆಲ್ಲನೂ ನೀಡಿರ್ತಾರೆ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇದೇ ರೀತಿ ಮಕ್ಕಳಿಗೆ ಸಂಪೂರ್ಣವಾಗಿ ಅವರಿಗೆ ಸಹಾಯ ಮಾಡುವಂಥ ಶಕ್ತಿ ಅವರಿಗೆ ನೀಡಲಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲ ಮಕ್ಕಳಿಗೂ ಈ ಒಂದು ಮಾಧ್ಯಮ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಎಲ್ಲ ಮಕ್ಕಳನ್ನು ತಮ್ಮ ಪೇರೆಂಟ್ಸು ಪ್ರೆಸ್ಟೀಜ್ಗೋಸ್ಕರ ಯಾವುದೋ ಅನುದಾನಿತ ಶಾಲೆಗಳಿಗೆ ಸೇರಿಸಿ ಸಾಲ ಸೋಲ ಮಾಡ್ಕೊಳ್ಳೋಕ್ಕಿಂತನೂ
ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ರೀತಿ ಸರ್ಕಾರ ಮೂಲಭೂತ ಸೌಕರ್ಯಗಳನ್ನು ನೀಡ್ತಾ ಇದೆ. ಒಳ್ಳೆ ಪುಸ್ತಕವನ್ನು ನೀಡ್ತಾ ಇದೆ, ಒಳ್ಳೆ ಶೂ, ಒಳ್ಳೆ ಬುಕ್ಸು, ಒಳ್ಳೆ ಶೂವನ್ನು, ಮಧ್ಯಾಹ್ನ ಬಿಸಿಯೂಟವನ್ನು ಸಹ ನೀಡ್ತಾ ಇದ್ದಾರೆ. ದಯವಿಟ್ಟು ಇವತ್ತು ಏನಾದರೂ ಈ ಒಂದು ದೇಶದಲ್ಲಿ, ಒಂದು ರಾಜ್ಯದಲ್ಲಿ ಸಾಧನೆ ಮಾಡಿದ್ದಾರೆ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಒಂದು ಒಳ್ಳೆ ಎಜುಕೇಷನ್ನ ಪಡೆದಂಥ ವಿದ್ಯಾರ್ಥಿಗಳೇ ಈ ಒಂದು ಸಾಧನೆ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಸಹ ತಮ್ಮ ಮಕ್ಕಳನ್ನು ತಮ್ಮ ಮಕ್ಕಳು ಗೌರ್ಮೆಂಟ್ ಎಂಪ್ಲಾಯಿಗಳು ಸರ್ಕಾರಿ ಶಾಲೆಯಲ್ಲಿ ಗೌರ್ಮೆಂಟ್ ಎಂಪ್ಲಾಯಿಗಳಾಗುವಂತ ಆಸೆ ಪಡ್ತಾರೆ. ಆದರೆ ಯಾರೂ ಸಹ ಗೌರ್ಮೆಂಟ್ ಶಾಲೆಗಳಿಗೆ ಸೇರಿಸ್ಬೇಕಂತ ಆಸೆ ಪಡೋದಿಲ್ಲ. ಆದ್ದರಿಂದ ದಯವಿಟ್ಟು ಎಲ್ಲ ಮಕ್ಕಳನ್ನು ನಾನು ಈ ಒಂದು ಮಾಧ್ಯಮ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಎಲ್ಲರನ್ನೂ ಸಹ ಅನುದಾನಿತ ಶಾಲೆಗಳನ್ನು ಬಿಟ್ಟು ಸರ್ಕಾರಿ ಶಾಲೆಗಳನ್ನು ನಡೆಸಿ ಒಳ್ಳೆಯ ಉತ್ತಮವಾದ ಶಿಕ್ಷಣವನ್ನು ನೀಡ್ತಾರೆ ಅಂತ ಹೇಳ್ತಾ ಈ ಒಂದು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಸಂತೋಷ್ ಅಂದ್ಬಿಟ್ಟು ತಿಂಡ್ಲು ಗ್ರಾಮದವರೇ. ತಿಂಡ್ಲು ಗ್ರಾಮದಲ್ಲಿ ಅಧ್ಯಕ್ಷರಾಗಿ ಸತತ 2 ವರ್ಷದಿಂದ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಪುಟಾಣಿ ಮಕ್ಕಳು, ನಮ್ಮ ಲಯನ್ ಕ್ಲಬ್ದ ಮೇಡಮ್ ಆದ ಪೂಜಾ ಚಂದ್ರ ಅವರು, ಅವ್ರಿಗೆ ಆರೋಗ್ಯ ಆಶ್ರಯ ಎಲ್ಲ ಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು 2 ಮಾತು ಕೇಳ್ಕೊತೀನಿ. ಆಮೇಲೆ ಇದೇ ತಿಂಡ್ಲು ಗ್ರಾಮದ ನಮ್ಮ ಸ್ವಾತೇಗೌಡರಿಗೆ ಹುಟ್ಟುಹಬ್ಬ, ಪುಸ್ತಕಗಳು, ಪೆನ್ನು, ಪ್ರತಿಯೊಂದು ಅವರು ಎಲ್ಲ ರೀತಿಯೂ ಅನುಕೂಲ ಮಾಡ್ತಾಯಿದ್ದಾರೆ. ನಮಗೆ ಇಲ್ಲಿ ಸ್ಕೂಲಿಗೆ ಏನೇನು ಬೇಕೋ ಸೌಕರ್ಯ ಅವರು ಸ್ವಾತೇಗೌಡರು ಮಾಡ್ತಾಯಿದ್ದಾರೆ. ಅವರಿಗೆ ಕುಟುಂಬದ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಆ ದೇವರು ಕಾಪಾಡಲಿ ಅಂತ ನನ್ನ 2 ಮಾತನ್ನು ನಾನು ಇದು ಮಾಡ್ತೀನಿ. ನಮ್ಮ ಟೀಚರ್ ಉಮಾ ಮತ್ತು ನೀಲಾವತಿ, ವೆಂಕಟೇಶ್ ಸರ್ ಅಂತ ನಮ್ಮಲ್ಲಿರೋ ಎಲ್ಲ ಟೀಚರ್ಗಳಿಗೂ ನಾನು ಶುಭ ಕೋರ್ತೀನಿ. ಸ್ಕೂಲ್ ಓಪನಿಂಗ್ ಅದರಿಂದ ಮೇಡಮ್ ಇನ್ವೈಟ್ ಮಾಡಿದರು. ಬಟ್ ಇಲ್ಲಿ ಬಂದು ನೋಡಿದಾಗ ಲಯನ್ಸ್ ಕ್ಲಬ್ ಕಡೆಯಿಂದ ಮಕ್ಕಳಿಗೆ ಬುಕ್ಸು ವಿತರಣೆ ಮಾಡಿ ತುಂಬ ಖುಷಿ ಆಯಿತು. ಅವ್ರಿಗೆ ನಮ್ಮ ಕಡೆಯಿಂದ ವಿಶೇಷ. ಮತ್ತು ಈ ಊರಿನ ಮಾಜಿ ಅಧ್ಯಕ್ಷರಾದಂಥ ಸ್ವಾತೇಗೌಡ ಅಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಮತ್ತು ಈ ಸ್ಕೂಲ್ಗೆ ಎಷ್ಟೋ ಅವರು ಸಹಾಯ ಮಾಡ್ತಾಯಿದ್ದಾರೆ. ಇನ್ನು ಮುಂದೆ ಅವರು ತುಂಬ ಅವ್ರ ಕೈಲಾದಷ್ಟು ಸಹಾಯ ಮಾಡಲಿ ಅಂತ ಕೋರ್ಕೊತೀನಿ. ಹೊಸದಾಗಿ ಸ್ಕೂಲ್ ಓಪನ್ ಆಗಿದೆ. ವಿದ್ಯಾರ್ಥಿಗಳು ಸುಮಾರು 100ಕ್ಕೆ ಹೆಚ್ಚು ಮಕ್ಕಳು ಬಂದಿದ್ದರು. ಲಯನ್ಸ್ ಕ್ಲಬ್ ಅವರು ಸುಮಾರು ನೋಟ್ ಬುಕ್ಕು, ಪೆನ್ಸಿಲು, ಜಾಮೆಟ್ರಿಗಳೆಲ್ಲ ಕೊಟ್ಟಿದ್ದಾರೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಮ್ಮ ಅಣ್ಣವರಾದ ಸಾತೇಗೌಡರದು 57ನೇ ಹುಟ್ಟುಹಬ್ಬ. ದಯವಿಟ್ಟು ಅವರಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಇನ್ನೂ ಮಕ್ಕಳಿಗೆ ಇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ನನ್ನ ಹೆಸರು ಉಮಾದೇವಿ ಅಂತ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಿಂಡ್ಲು ಇಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ಶಾಲಾ ಪ್ರಾರಂಭೋತ್ಸವ 2026-27ನೇ ಸಾಲಿನ ಪ್ರಾರಂಭೋತ್ಸವವನ್ನು ಬಹಳ ಅರ್ಥಪೂರ್ಣವಾಗಿ, ವಿಜೃಂಭಣೆಯಾಗಿ ಮಕ್ಕಳಿಗೆ ಹಲವಾರು ಅನುಕೂಲವಾದ ವಸ್ತುಗಳನ್ನು ನೀಡೋದರ ಮೂಲಕ ಬಹಳ ಸೊಗಸಾಗಿ ಪ್ರಾರಂಭ ಆಯಿತು. ಈ ದಿನ ಲಯನ್ಸ್ ಕ್ಲಬ್ನ ಶ್ರೀಮತಿ ಪೂಜಾ ಚಂದ್ರ ಮೇಡಮ್ ಹಾಗೆ ರೂಪೇಶ್ ಚಂದ್ರ ಮೇಡಮ್ ಅವರು, ಲಯನ್ಸ್ ಕ್ಲಬ್ನ ಪ್ರೆಸಿಡೆಂಟ್ ಅವರು, ಇವರು ಬಹಳ ಸಾಕಷ್ಟು ವಸ್ತುಗಳನ್ನು ನೀಡಿ ಮಕ್ಕಳಿಗೆ ಅನುಕೂಲವಾಗಿರ್ತಕ್ಕಂಥ ಲೇಖನ ಸಾಮಗ್ರಿಗಳನ್ನು ನೀಡೋದ್ರ ಮೂಲಕ ಮಕ್ಕಳಿಗೆ ಮತ್ತು ಪೋಷಕರಿಗೆ ತುಂಬ ಅನುಕೂಲಿಸುವಂತಹ ಕಾರ್ಯವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಮುಂದುವರಿಸಿರ್ತಾರೆ. ಅದೇ ರೀತಿಯಾಗಿ ಈ ದಿನ ಶ್ರೀಯುತ ಸ್ವಾತೇಗೌಡವರ ಹುಟ್ಟಿದ ದಿನದ ಪ್ರಯುಕ್ತ ಅವರ ಅಭಿಮಾನಿಗಳಾಗಿರ್ತಕ್ಕಂಥ ತುಂಬ ಜನ, ಶ್ರೀಯುತ ಸುರೇಶ್ ಅವರು, ಮುರುಗೇಶ್ ಅವರು, ಶೇಖರ್ರು, ಬೈರೇಗೌಡ, ಹೀಗೆ ಹಲವಾರು ವ್ಯಕ್ತಿಗಳು ಆಗಮಿಸಿ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ಹಾಗೂ ಸಿಹಿಯನ್ನು ಹಂಚಿರ್ತಾರೆ. ಈ ವರ್ಷದ ಪ್ರಾರಂಭ ತುಂಬ ಉತ್ತಮವಾಗಿದ್ದು, ಈ ಶೈಕ್ಷಣಿಕ ವರ್ಷದಲ್ಲಿ ದ್ವಿಭಾಷಾ ಬೋಧನೆ ಅಂದರೆ ಬೈಲಿಂಗ್ವಿಯಲ್ ಇಂಗ್ಲೀಷ್ ಮತ್ತು ಕನ್ನಡ ಮಾಧ್ಯಮದಲ್ಲಿ ಎರಡನ್ನೂ ಬೋಧಿಸೋದಕ್ಕೆ ಅನುಕೂಲಿಸುವಂತಹ ವಾತಾವರಣವನ್ನು ಸಮುದಾಯದ ಎಲ್ಲ ಜನತೆ, ಪೋಷಕರು, SDMC ಸಮಿತಿ, SDMC ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಅವರು, ಇವರೆಲ್ಲೂ ಸಹ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಾರೆ. ಸೊ ಈ ಎಲ್ಲರಿಗೂ ಆಗಮಿಸಿ ಯಶಸ್ವಿಗೊಳಿಸಿದಂಥ ಎಲ್ರಿಗೂ, ಹಳೆಯ ವಿದ್ಯಾರ್ಥಿಗಳಿಗೂ, ಪೋಷಕರಿಗೂ, ಗ್ರಾಮ ಪಂಚಾಯತಿ ಸದಸ್ಯರಿಗೂ ಎಲ್ರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ.